ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಸಿದ್ಧಿದಾತ್ರಿಯೇ ನಮಃ. ಪ್ರಿಯ ವೀಕ್ಷಕರೇ, ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಸೊಲ್ಯೂಷನ್ ಅಸ್ಟ್ರಾಲಜಿ ಪ್ರಕಾರ ಪತಿ ಪತ್ನಿಯಲ್ಲಿ ಕಲಹ ಆದಾಗ ಏನು ಪರಿಣಾಮ, ಏನಕ್ಕೆ ಇದು ಕಲಹಗಳಾಗತ್ತೆ, ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮದುವೆ ಅನ್ನುವಂಥದ್ದು ಎಷ್ಟೋ ಯುಗಗಳಿಂದ ನಡೀತಾ ಬಂದಿದೆ. ಮದುವೆ ಅನ್ನುವಂಥದ್ದು ಇಬ್ಬರು ವ್ಯಕ್ತಿಗಳ ಪ್ರೀತಿ, ವಿಶ್ವಾಸ, ಒಡನಾಟದಲ್ಲಿ ಒಂದುಗೂಡಿಸುವ ಒಂದು ಪವಿತ್ರವಾದಂತಹ ಬಂಧವಾಗಿದೆ. ಈಗ ಕಾಲಾನಂತರದಲ್ಲಿ ತಪ್ಪು ತಿಳುವಳಿಕೆಗಳು, ಆಮೇಲೆ ಎಲ್ಲರೂ ಕೂಡ ಕೆಲಸ ಮಾಡೋದ್ರಿಂದ ಸ್ತ್ರೀ ಮತ್ತೆ ಪುರುಷ ಬಾಹ್ಯ ಒತ್ತಡಗಳು, ಮೊದಲು ಸ್ತ್ರೀಯರು ಕೆಲಸ ಮಾಡ್ತಿರ್ಲಿಲ್ಲ, ಈಗ ಸ್ತ್ರೀಯರು ಕೂಡ ಕೆಲಸ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ. ಆಮೇಲೆ ಕಮ್ಯುನಿಕೇಶನ್ ಗ್ಯಾಪ್ ಜಾಸ್ತಿ ಆಗುತ್ತೆ. ಕೆಲಸ ಆಫೀಸಲ್ಲೇ ಜಾಸ್ತಿ ಮಾತು, ರಾತ್ರಿ ಮಾತಾಡೋದು ಬಹಳ ಕಡಿಮೆ ಆಗುತ್ತೆ. ಇದು ಪರಿಹರಿಸಲಾದಂತಹ ಘರ್ಷಣೆಗಳು ಕೂಡ. ವಿವಾಹ ಲಕ್ಷ ಕೋಟಿಗಳು ಖರ್ಚು ಮಾಡಿ ವಿವಾಹ ಮಾಡ್ತೀವಿ, ಆದ್ರೆ ಅಂಥ ಘರ್ಷಣೆಗಳಾಗತ್ತೆ, ಪರಿಹಾರ ಮಾಡಕ್ಕೇನೆ ದೊಡ್ಡವ್ರ ಕೈಲಿ ಆಗದೇ ಇಲ್ಲ. ಹುಡುಗಿ ಕಡೆ ವಧು ಕಡೆಯವರು ಕುತ್ಕೊಂತಾರೆ, ವರನ್ ಕಡೆಯವರು ಕುತ್ಕೊಂತಾರೆ, ಆದ್ರೂ ಕೂಡ ಆ ಘರ್ಷಣೆಯನ್ನ ಸರಿ ಮಾಡಕ್ ಆಗಲ್ಲ. ಯಾಕೆ? ಈ ಸಮಸ್ಯೆಗಳನ್ನು ಪರಿಹರಿಸಲು ಸಮಾಲೋಚನೆ ಮುಕ್ತ ಸಂವಾದ ಮತ್ತು ಪರಸ್ಪರ ಪ್ರಯತ್ನ ಅತ್ಯಗತ್ಯ. ಇಬ್ಬರಿಗೂ ಇರಬೇಕು, ಸರಿ ಮಾಡ್ಕೋಬೇಕು. ಆಮೇಲೆ ದೊಡ್ಡವರು ಕೂತು ಸರಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಜ್ಯೋತಿಷ್ಯವು ವಿವಾಹದ ತೊಂದರೆಗಳನ್ನು ಸರಿಪಡಿಸಲು ಮತ್ತು ಇಬ್ಬರ ಸಂಬಂಧಗಳನ್ನು ಸಾಮರಸ್ಯವನ್ನು ಪುನಃ ಸ್ಥಾಪಿಸಲು ನಮ್ಮ ಜ್ಯೋತಿಷ ಶಾಸ್ತ್ರ ಸಹಾಯ ಮಾಡುತ್ತೆ. ಗಂಡ ಹೆಂಡತಿ ಬೇರೆ ಆಗ್ಬಿಟ್ಟಿದ್ರೆ ಹೇಗೆ ಅವ್ರನ್ನ ಸರಿ ಮಾಡಬೇಕು, ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಜ್ಯೋತಿಷ ಶಾಸ್ತ್ರ ತಿಳಿಸುತ್ತೆ. ವೈವಾಹಿಕ ಸಮಸ್ಯೆಗಳಿಗೆ ಕಾರಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮದುವೆಯಲ್ಲಿನ ತೊಂದರೆಗಳು ಹೆಚ್ಚಾಗಿ ನಮ್ಮ ಯಾವುದೇ ಜಾತಕಗಳನ್ನು ನೋಡಿದಾಗ 7ನೇ ಮನೆಯಲ್ಲಿ ಪಾಪಗ್ರಹಗಳು, 7ನೇ ಮನೆ ಮತ್ತು ಪಾಲುದಾರಿಕೆಯನ್ನ ನಿಯಂತ್ರಣ ಮಾಡುತ್ತೆ. ನಮ್ಮ ವಿವಾಹ ಜೀವನವನ್ನ ಸೂಚಿಸುತ್ತೆ. ಶನಿ, ಮಂಗಳ, ರಾಹು, ಕೇತು ಈ ತರ ಪಾಪಗ್ರಹಗಳು ನಮ್ಮ ಸಂಸಾರ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳನ್ನ ತಂದು ಒಡ್ಡುತ್ತೆ. ಅಂದ್ರೆ ಎಲ್ಲ ಸರ್ವಂ ಗ್ರಹಾಧೀನಂ ಜಗತ್, ನಾವೆಲ್ಲ ಗ್ರಹಗಳ ಕಂಟ್ರೋಲ್ ಅಲ್ಲಿ ಇದೀವಿ. ನಮ್ಮ ಕರ್ಮಾನುಸಾರೇನ ಈ ಗ್ರಹಗಳು ನಮ್ಗೆ ತೊಂದರೆಗಳನ್ನ ಕೊಡ್ತಾರೆ. ಅವಾಗ ಇಂಥ ಪಾಪಗ್ರಹಗಳು ಸಪ್ತಮ ಭಾವದಲ್ಲಿದ್ದಾಗ ನಮ್ಮ ಇಬ್ಬರಲ್ಲಿ ಗಂಡಗ ಹೆಂಡತಿಯಲ್ಲಿ ತಪ್ಪು ತಿಳುವಳಿಕೆಗಳು, ಆಮೇಲೆ ಪರ್ಮನೆಂಟ್ ಸಪರೇಷನ್ ಮತ್ತೆ ಟೆಂಪರವರಿ ಸಪರೇಷನ್, ಇಬ್ಬರನ್ನು ಕೂಡ ದೂರ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಉಂಟಾಗುತ್ತೆ. ಆಮೇಲೆ ಜಾತಕದಲ್ಲಿ ಶುಕ್ರನ ಗ್ರಹವನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಶುಕ್ರ ಅಂದ್ರೆ ಪ್ರೀತಿ, ಪ್ರಣಯ, ಸಾಮರಸ್ಯಕ್ಕೆ ಕಾರಕ ಗ್ರಹ. ದಾಂಪತ್ಯದಲ್ಲಿ ದುರ್ಬಲ ಶುಕ್ರನಿದ್ರೆ ದ್ರೋಹವಾಗುವ ಸಾಧ್ಯತೆ ಅತಿ ಹೆಚ್ಚು. ಲೈಫಲ್ಲಿ ಎಷ್ಟೋ ಜನಕ್ಕೆ ದ್ರೋಹ ಆಗೋಗ್ಬಿಡುತ್ತೆ, ಮೋಸ ಆಗುತ್ತೆ. ಆಕ್ರಮಣಕಾರಿ ಮಂಗಳ ಗ್ರಹ, ಕುಜದೋಷ ಅಂತೀವಿ. ಆಗ ಜಾತಕದಲ್ಲಿ ಮಂಗಳ ಗ್ರಹ ಶಕ್ತಿಯನ್ನ, ಉತ್ಸಾಹವನ್ನ ನಮಗೆ ತಂದುಕೊಡ್ತಾನೆ. ಆದ್ರೆ ನಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಸಮತೋಲನದಲ್ಲಿ ಇಲ್ಲದಿದ್ದರೆ ವಾದಗಳು ಜಾಸ್ತಿ, ನಾನೊಂದು ಹೇಳೋದು ನೀವೊಂದು ಹೇಳೋದು, ಕೋಪ ಜಾಸ್ತಿ ಆಗುವಂಥದ್ದು. ಏನಪ್ಪ ಮದುವೆ ಆದಾಗಿಂದ ಕಿರಿಕಿರಿ ಗಂಡ ಹೆಂಡತಿನಲ್ಲಿ, ಇವಳು ಯಾವಾಗಲೂ ಕೂಗಾಡ್ತಿರ್ತಾಳೆ ಅಂತ ವಧು ಮೇಲೆ ಇಲ್ಲ ವರನ ಮೇಲೆ, ಇದೆಲ್ಲ ಕೂಡ ಸಂಘರ್ಷಗಳು ಉಂಟಾಗುತ್ತೆ. ಜಾತಕದಲ್ಲಿ ಏನಾದ್ರೂ ದುರ್ಬಲ ಚಂದ್ರ ಇದ್ರೆ ಭಾವನೆಗಳ ಅಸ್ಥಿರತೆ, ಆಗಾಗ್ಗೆ ಮನಸ್ಥಿತಿ ಬದಲಾವಣೆ, ಮನಸ್ಸು ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಏನ್ ಪರಿಹಾರ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೋಡಿದಾಗ ವೈವಾಹಿಕ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಪರಿಹಾರಗಳು ಸಕಾರಾತ್ಮಕ ಗ್ರಹಗಳ ಪ್ರಭಾವ ಬಲಪಡಿಸಬೇಕು. ನಮಗೆ ಯಾವ ಗ್ರಹಗಳು ವೀಕ್ ಆಗಿದೆ ಅದನ್ನ ಪಾಸಿಟಿವ್ ಆಗಿ ಯಾವ ತರ ಮಾಡ್ಬೇಕು ಅನ್ನೋ ತಿಳ್ಕೋಬೇಕು. ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನ ನಮ್ಮ ಜಾತಕಗಳಲ್ಲಿ ಶಾಂತಗೊಳಿಸಬೇಕು. ಅಂದ್ರೆ ಇಬ್ಬರು ಜಾತಕದಲ್ಲೂ ವಧು ಮತ್ತು ವರ ಇಬ್ಬರು ಜಾತಕದಲ್ಲೂ ಕೂಡ
ಅಂದ್ರೆ ಇಬ್ಬರು ಪಾಲುದಾರರ ಜನ್ಮ ಜಾತಕಗಳನ್ನ ವಿಶ್ಲೇಷಿಸಿದ ನಂತರ ಸೂಕ್ತವಾದ ಪರಿಹಾರವನ್ನು ನಾನು ಒದಗಿಸಲು ನಿಮಗೆ ಸಾಧ್ಯವಾಗುತ್ತದೆ. ಯಾಕಂದ್ರೆ ಇದನ್ನ ಪರಿಹಾರ ನಾನು ಹೇಳ್ಬೇಕು ಅಂದಾಗ ಎಲ್ಲರಿಗೂ ಒಂದೇ ತರ ಅಲ್ಲ. ಒಬ್ಬೊಬ್ರು ಸಂಸಾರದಲ್ಲಿ ಒಂದೊಂದ್ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಇಬ್ಬರು ಜಾತಕಗಳಲ್ಲಿ ಕೆಲವು ಗ್ರಹಗಳು ನೆಗೆಟಿವ್ ಪ್ರಯೋಗವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಇಬ್ಬರು ಜಾತಕಗಳನ್ನ ನೋಡಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ನಿಖರವಾಗಿ ಪರಿಹಾರ ಕೊಟ್ಟು ನೀವಿಬ್ಬರ ಜೀವನದಲ್ಲಿ ಒಂದಾಗಕ್ಕೆ, ವಿವಾಹ ಜೀವನದ ಕಲಹಗಳನ್ನ ಕಮ್ಮಿ ಮಾಡಕ್ಕೆ ಪರಿಹಾರವನ್ನ ಕೊಡಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲೆಯೊಳಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಮೆಲ್ಲರಿಗೂ ಕೂಡ ಸಂಸಾರ ಜೀವನ ಚೆನ್ನಾಗಿರ್ಲಿ, ಪತಿ ಪತ್ನಿ ಚೆನ್ನಾಗಿರ್ಲಿ, ಸಾಮರಸ್ಯ ಇರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.